ವಾಲ್ಮೀಕಿ ಅಭಿವೃದ್ಧಿ ಹಗರಣದ ನಿಗಮ ಸಂಬಂಧ ಬಿ ನಾಗೇಂದ್ರ ನೋಟಿಸ್ ಕೊಟ್ಟಿದ್ದಾರೆ CBIನವರು, ಬನ್ನಿ ವಿಚಾರಿಸೋಣ ಅಂತ ಮಾತಾಡಬೇಕು ಅಂತ. ಅವರಿಗೆ ಬಂಧನದ ಭೀತಿ ಅಂತೆ, ಅವ್ರು ಅದಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರಂತೆ. ಬಟ್ ಒಂದೇ ಕೇಸಲ್ಲಿ ಅವ್ರು ಈಗಾಗಲೇ EDನಲ್ಲಿ ಇದೇ ಕೇಸಲ್ಲಿ ಒಳಗೋಗಿ ಬಂದಾಗಿದೆ. ಒಂದೇ ಕೇಸಲ್ಲಿ 2 ಸರಿ ಅರೆಸ್ಟ್ ಮಾಡ್ತೀರಾ? ನಾಳೆ ಇನ್ಯಾವುದೋ ಒಂದು IT ಅದೊಂದು ಅರೆಸ್ಟು, ಇನ್ಯಾವುದೋ ಒಂದು FT ಅದೊಂದು ಅರೆಸ್ಟು, ಇನ್ಯಾವುದೋ ಒಂದು WT. ಯಾವ ನ್ಯಾಯ ಅದು? ಅವ್ರು ಮಾಡಿದಾರೋ ಬಿಟ್ಟಿದಾರೋ, ಅವ್ರು ತಪ್ಪಿತಸ್ಥನೋ ಅಲ್ವೋ ಬೇರೆ ವಿಚಾರ. ಅದು ನನಗೆ ಒಂದೊಂದು ಸಂಸ್ಥೆನೂ ಅರೆಸ್ಟ್ ಅದೆಂಥದ್ದು ನ್ಯಾಯ? ಅದು ಭಾಳ ಆಶ್ಚರ್ಯಪ್ಪ. ಈ ಥರ ಆದರೆ ಒಬ್ಬರಾದ್ಮೇಲೆ ಒಬ್ರು ಹಿಂಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಹೆಂಗೆ? ಅದು ವೆರಿ ಅನ್ಫಾರ್ಚುನೇಟ್ ಈ ಥರ ಆದರೆ ದೇಶ. ಎಸ್, ಇನ್ನು ಕೋಗಿಲು ಲೇಔಟ್ನಲ್ಲಿ ನಿರಾಶ್ರಿತರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದಂತಹ ಸರ್ಕಾರ ಇನ್ನೂ 2 ದಿನಗಳ ಕಾಲ ದಾಖಲೆ ಪರಿಶೀಲನೆಯನ್ನು ಮುಂದುವರೆಸಿದೆ. ಸರ್ಕಾರ ಈ ವಿಚಾರದಲ್ಲಿ ಅರ್ಜೆಂಟ್ ಮಾಡೋದು ಬೇಡ ಅಂತ CM DCMಗೆ ಕೆಲ ಸಚಿವರು ಶಾಸಕರು ಕೇಳ್ಕೊಂಡಿದ್ದಾರಂತೆ. ಯಾಕಂದ್ರೆ ಅವರವರ ಕ್ಷೇತ್ರದಲ್ಲಿ ಕೆಲವರು ಟೆಂಟ್ ಶೆಡ್ಗಳನ್ನು ಹಾಕೊಂಡಿದ್ದಾರೆ, ಆ ಸಂಖ್ಯೆ ದೊಡ್ಡದಿದೆ. ಹಾಗಾಗಿ ಅವರು ನೆಕ್ಸ್ಟ್ ನಮಗೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ಏನು ಮಾಡೋಣ ಅನ್ನೋದು ಅವರ ಅಳಲಂತೆ. ಇನ್ನು ಥಣಿಸಂದ್ರದಲ್ಲಿ ಶುರು ಮಾಡಿದಂಥ 2.5 ಎಕರೆ ಒತ್ತುವರಿ ತೆರವಿನ ನಂತರದಲ್ಲಿ ಅಲ್ಲಿನ ನಿವಾಸಿಗಳಿಗೆ ತಾತ್ಕಾಲಿಕ ಶೆಲ್ಟರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಶೆಲ್ಟರ್ ವ್ಯವಸ್ಥೆ ಮಾಡಿದ್ದು ಸರಿ, ಹೊಡೆದಾಕಿದ್ರು ಏನೋ ಇದು. ಬಟ್ ಅಲ್ಲೇ ಯಾಕೆ ಮಾಡಿದ್ರು? ಅಲ್ಲೇನೆ ಮುಸ್ಲಿಮರು ಇದ್ರು ಅಂತ ಹೇಳಿದ್ವಲ್ಲ, ಅದಕ್ಕೆ ಆ ಮುಸ್ಲಿಮರು ಏನು ಮುಸ್ಲಿಮರು ಅಲ್ವಾ ಅಂತೆಲ್ಲ ಕೇಳ್ಬಿಟ್ವಲ್ಲ, ಅದಕ್ಕೆ ಇರ್ಬೇಕು ಹ್ಯಾರಿಸು. ಮುಸ್ಲಿಮರು ಬಂದು ನನ್ನ ಕೇಳ್ಬಿಟ್ರೆ ಅಂತ ಎದರ್ಕೊಂಬಿಟ್ಟು ಮಾಡ್ಬಿಟ್ರೇನು? ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿಬಿಟ್ರೆ, ಅವ್ರ ಸಚಿವರನ್ನ ವೇಣುಗೋಪಾಲ್ ಫೋನ್ ಮಾಡಿಬಿಟ್ರೆ, ನಾಳೆ ಅದು ಹುದ್ದೆ ಹೋಗ್ಬಿಟ್ರೆ ಅಂತ ಮಾಡಿರಬೇಕು. ಯಾಕಂದರೆ ಈಸ್ BDA ಚೇರ್ಮನ್. BDA ನಾಳೆ ಎಲ್ಲೆಲ್ಲಿ ಹೊಡಿತೀರೋ ಎಲ್ಲ ಕಡೆನೂ ಅದೇ ಮಾಡಿಕೊಡಿ, ಆಯಿತಾ? ವ್ಯವಸ್ಥೆ ಆಗಬೇಕು. ಇನ್ನು ಕೋಗಿಲುದು ಈಗಲೂ ಹೇಳ್ತೀನಿ, ಅರ್ಜೆಂಟ್ ಅಲ್ಲ, ಕೊಡಬೇಡಿ. ಯಾರು ಅರ್ಹರಿದ್ದಾರೆ ಅವರಿಗೆ ನಾರ್ಮಲ್ ಅಲೋಕೇಶನ್ ರೂಲ್ಸ್ ಒಳಗೆ ತಂದು ಕೊಡಿ. ಯಾರು ಇದ್ದವ್ರಿಗೆ ಕೋಗಿಲು ಅಂತ ಅವ್ರಿಗೆ ಕೊಡಬೇಡಿ, ಕೊಡಬೇಡಿ. ಎಸ್, ಇಲ್ಲ ಕೊಡ್ತೀವಿ ಅಂದರೆ ಮಣ್ಣು ತಿನ್ನಿ ಅಂತ ನಾವು ಹೇಳ್ತೀವಿ. ಇಲ್ಲ ನಾವು ಮಣ್ಣು ತಿನ್ನಲ್ಲ ಅಂದರೆ ಸರಿ, ನಿಮಗೆ ಸಿಕ್ಕಿದ್ದೇನಾದ್ರು ತಿನ್ಕೊಳ್ಳಿ ಅಂತ ಹೇಳ್ತೀವಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವ್ರಿಗೆ ಫೋನ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ವ್ಯಾಪಾರ ಒಪ್ಪಂದ ಆಗಿಲ್ಲ ಅಂತ ಅಲ್ಲಿ ವಾಣಿಜ್ಯ ಕಾರ್ಯದರ್ಶಿ ಅದು ಯಾವುದೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಅಂದರೆ ಅರ್ಥ ಏನು? ಕಾಲ್ ಮಾಡಿಬಿಟ್ರು ಅಂತೆಲ್ಲ ಬುರುಡೆ ಬಿಡ್ತಿದ್ರು ಇಂಡಿಯಾನಲ್ಲಿ. ಅಂದರೆ ಈ ಪಾರ್ಟಿ ಮಾಡಿಲ್ಲ, ಇದು ಈಗಲ್ಲ, ಇದು 6 ತಿಂಗಳ ಕತೆ, ಇದು ಹಳೇದು. ಹಾಗಾಗಿ ವ್ಯಾಪಾರ ಒಪ್ಪಂದ ಆಗಿಲ್ಲ. ಈಗ ಆಗಿದೆ, ಬಟ್ ಅದು ಆಗ್ತಾ ಇಲ್ಲ, ಈಗ ಮುಂದಕ್ಕೆ ಹೋಗಿದೆ, ಅದು ನಿಂತೋಗ್ಬಿಟ್ಟಿದೆ ಅಂತೆಲ್ಲ ಹೇಳಿದ್ದಾರೆ. ಆಯಿತು, ಏನು 500% ಸುಂಕದ ಬಿಲ್ ಒಂದು ಬರುತ್ತೆ ಅಂತಿದೆಯಲ್ಲ, ಅದು ಬಂದಾಗ ನೋಡೋಣ ಅದು ಏನಾಗುತ್ತೋ ಆ ಬಿಲ್ಲು. ನಮಗೂ ಐಡಿಯಾ ಇಲ್ಲ, ನೋಡೋಣ. ಯಾಕೆಂದರೆ ನಮಗಿಂತ ಹೈಯರ್ ಆಯಿಲ್ ತರ್ತಾ ಇರೋದು ರಷ್ಯಾಯಿಂದ ಚೈನಾ, ನಮಗಿಂತ ಕೆಳಗಡೆಗಿರೋದು ಯುರೋಪಿಯನ್ ಯೂನಿಯನ್ನು. ಅವರಿಬ್ಬರನ್ನು ಮುಟ್ಟಕ್ಕೆ ತಾಕತ್ತಿಲ್ಲದೆ ಇರೋ ಅಮೇರಿಕ ನಮ್ಮ ಮೇಲೆ ಬಂದು ದಾಳಿ ಮಾಡೋಕ್ಕೆ ಟ್ರೈ ಮಾಡ್ತಿದೆ. ಆಗಲಿ, ಅದು ಏನೇನಾಗುತ್ತೋ ಆಗೋಗ್ಬಿಡ್ಲಿ, ಎದುರಿಸೋಣ ಅಷ್ಟೇ. ಎದುರಿಸ್ಬೇಕು ನನ್ನ ಪ್ರಕಾರದಲ್ಲಿ. ಅದೇನೇನಾಗುತ್ತೋ ಆಗೋಗ್ಬಿಡ್ಲಿ ಅನ್ಬೇಕು. ಬೇರೆ ದಾರಿ ಏನಿದೆ ನಮಗೆ? ಬೆದರಿಸ್ತಾನೆ ಇದ್ರೆ ಇನ್ನೇನಿದೆ ಆಪ್ಷನ್? ಏನು ದಾರಿ ಇಲ್ಲಪ್ಪ, ಅಲ್ವೇ? 500% ಆಗ್ಬೋದು, 5000% ಆಗ್ಬೋದು. ಸೊನ್ನೆ ಸುತ್ಕೊಂಡು ಹೋಗ್ತಾನೆ ಏನು ಬೇಕಾದ್ರೂ ಮಾಡ್ಬೋದೇನೋ, ಅವರು ಮಾಡಿಪ್ಪ ಅನ್ಬೇಕು, ಆಮೇಲೆ ನೋಡೋಣ ಅನ್ಬೇಕು ಅಷ್ಟು. ಇನ್ನೇನು ಮಾಡೋಕ್ಕಾಗತ್ತೆ? ಹಾಂ, ಬಟ್ ಒಂದಂತೂ ನಿಜ, ಭಾರತದ ವಿದೇಶಾಂಗ ನೀತಿ ಹ್ಯಾಂಡಲ್ ಮಾಡ್ತಿರೋ ಆ ಭಗವಂತನ ಪುತ್ರರು ಅವರೆಲ್ಲ ಬರೀ ಶೋಕಿಲಾಲ್ರು. ಒಂದೊಂದು ಕಡೆ ಒಂದೊಂದು ಎಗರೋಗಿದೆ ನಮ್ಮದು. ನಾನು ಅವತ್ತೇ ಹೇಳಿದೆ, ಮಾಲ್ಡೀವ್ಸಲ್ಲಿ ಏನಾಯಿತು, ನಮ್ಮಲ್ಲಿ ಏನೂ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ನಮ್ಮವ್ರಿಗೆ. ಶ್ರೀಲಂಕಾಲಿ ಏನಾಯಿತು, ನಮ್ಮವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಆಗಲಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ರಿಪೇರಿ ಆಯಿತು. ಬಾಂಗ್ಲಾದೇಶಲ್ಲಿ ಏನಾಯಿತು, ನಮ್ಮ ಕೈಲಿ ಹ್ಯಾಂಡಲ್ ಮಾಡೋಕ್ಕೆ ಆಗಲಿಲ್ಲ. ಅಫ್ಘಾನಿಸ್ತಾನ ಏನಾಯಿತು, ಅವ್ರಿಗೆ ಬೇಕು ಅನ್ನೋ ಕಾರಣಕ್ಕೆ ಅವ್ರು ಬಂದಿದ್ದಾರೆ. ಅವ್ರು ಯಾವತ್ತು ಕೈ ಬಿಟ್ಟು ಹೋಗ್ತಾರೋ ನಮ್ಮನ್ನು ಗೊತ್ತಿಲ್ಲ ನಮಗೆ. ಎಲ್ಲಿ ಬೇಕಾದರೂ ನೋಡ್ರಿ, ನಮ್ಮ ವಿದೇಶಾಂಗ ವ್ಯವಹಾರದ ಇಲಾಖೆ ನಮಗೆ ಲಾಭ ಆಗೋ ರೀತಿ ಹ್ಯಾಂಡಲ್ ಮಾಡಿದ್ದು ನನಗೆ ಕಾಣಿಸ್ತಾನೇ ಇಲ್ಲಪ್ಪ. ಮೋದಿಗೆ ದೇಶದ ಒಳಗಡೆ ಜನ ನಂಬಿದ್ದಾರೆ, ಆದರೆ ದೇಶದ ಹೊರಗಡೆಯಿಂದಾನೇ ಅಪಾಯ ಬರುತ್ತೆ. ಎಸ್, ಇರಾನ್ನ ದುರ್ಬಲ ಆರ್ಥಿಕತೆಯ ಬಗ್ಗೆ ಪ್ರಾರಂಭವಾದಂತಹ ಪ್ರತಿಭಟನೆ ಇದೀಗ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದ್ದು ದೇಶಾದ್ಯಂತ ವ್ಯಾಪಿಸಿದೆ. ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಂತಹ ಗಡೀಪಾರಾಗಿರುವಂತಹ ಯುವರಾಜ ರೇಜ್ವಾ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ವಾಧಿಕಾರಿಗೆ ಸಾವಾಗಲಿ, ಖಮೇನಿ ನಾಶವಾಗಲಿ ಅಂತ ಘೋಷಣೆಗಳು ಕೂಡ ಮೊಳಗಿದೆ. ಇರಾನ್ನಲ್ಲಿ ಸದ್ಯ ಇಂಟರ್ನೆಟ್ ಸೇವೆ ಎಲ್ಲವನ್ನು ಕೂಡ ಬಂದ್ ಮಾಡಿದ್ದಾರೆ. 45 ಜನ ಸಾವನ್ನಪ್ಪಿದ್ದಾರೆ. ಅಲ್ಲಿ ಏನಾಗುತ್ತೆ ನೋಡೋಣ. ಒಂದಂತೂ ಕಾಣಿಸ್ತಾ ಇದೆ, ಒಂದು ಪ್ಯಾಟ್ರನ್ ಕಾಣಿಸ್ತಾ ಇರೋಂಗಿದೆ. ಅಥವಾ ತುಂಬ ಊಹೆಗೆ ಸರ್ ನಿಮ್ಮದು ಭಾಳ ಊಹೆ ಜಾಸ್ತಿ ಆಯಿತು ಅಂತ ಯಾರು ಅಂದ್ರೆ ನಂಗೆ ಗೊತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಒಂದು ಜಾಗ ವಿಚಾರದಲ್ಲಿ ಅಮೆರಿಕನ್ ಎದುರಾಕೊಡ್ಲು ಮೇಡಮ್ಮು ಆ್ಯಂಟಿ ರಿಜಿಮ್ ಚೇಂಜ್ ಬಂತಲ್ಲಿ. ಪಾಕಿಸ್ತಾನಲ್ಲೂ ಬಂದಿತ್ತು.
ಜೋಕರ್ ಹೋಗ್ಬಿಟ್ಟು ಅದು ಯಾರಿಗೆ ದುಡ್ಡು ಕೊಟ್ಟನೋ ಯಾರು ಇಸ್ಕೊಂಡ್ರೋ ಕಾಸನ್ನು ಈ ಟ್ರಂಪ್ ಕಡೆಯಲ್ಲಿ ಯಾರು ಏನೇನು ವ್ಯವಹಾರ ಮಾಡ್ಕೊಂಡ್ರೋ ಅಡ್ಜಸ್ಟ್ ಮಾಡಿದ್ದಾರೆ ಅಷ್ಟೆ. ಶ್ರೀಲಂಕಾ ಸೇಮ್ ಆ್ಯಂಟಿ ರಿಜೀಮ್ ಬಂತು ಬಿಕಾಸ್ ದೇ ಮೂವ್ಡ್ ಟುವರ್ಡ್ಸ್ ಚೈನಾ, ಅಲ್ಲಿ ಬಂತು. ವೆನೆಜುಲಾ ಸೇಮ್ ಆಯಿತು. ವೆನೆಜುಲಾ ಯಾರು ಏನೇ ಹೇಳಿ ಇಸ್ರೇಲ್ ಜೊತೆ ನಿಂತ್ಕೋತು ಅಮೆರಿಕ. ಯಾರೇನೇ ಹೇಳಿ, ಏನೇ ಹೇಳಿದ್ರು ಸರಿ, ಅವ್ರು ಏನು ಮಾಡಿದ್ರು ಸರಿ ಅದನ್ನು ಒಪ್ಕೊಂಡು ನಿಂತ್ಕೊಂಡ್ರು. ಮೇ ಬಿ ಅಳಿಯ ಇರಬೇಕು, ಜಾರೆಡ್ ಕುಶ್ನರ್ ಇರಬೇಕು. ಇನ್ ಟರ್ಮ್ಸ್ ಆಫ್ ಗಾಜಾನೂ ಹೌದು, ಈ ಕಡೆ ಲೆಬನಾನ್ದು ಹೌದು. ಅದಾಯಿತು. ಸೌತ್ ಆಫ್ರಿಕಾ ಇವ್ರ ವಿರುದ್ಧವಾಗಿ ಒಂಚೂರು ಏನೋ ಮಾಡಿದ್ರು, ವೈಟ್ಗಾಯಿತು ಅಂದ್ಬಿಟ್ಟು ಹಿಡ್ಕೊಂಡು ಜಡಿದ್ರು ಸೌತ್ ಆಫ್ರಿಕಾಗೆ. ನೈಜೀರಿಯಾ ಕ್ರೈಸ್ತರು ಅಂತ ಹೇಳಿ ಜಡಿತೀವಿ ನೋಡ್ತೀನಿ, ಕೊಡ್ತೀವಿ ನೋಡಿ ಈಗ ಅಂತಂದರು. ಸಿರಿಯಾ ಒಂದು ಕಾಲದ ಟೆರರಿಸ್ಟನ್ನ ತಬ್ಬಿ ಮುದ್ದಾಡ್ಬಿಟ್ರು ಟ್ರಂಪು. ಭಾಳ ವಿಚಿತ್ರವಾಗಿ ನಡೀತಿದೆ ಎಲ್ಲ. ಆ್ಯಂಟಿ ಅಮೆರಿಕನ್ ಸೆಂಟಿಮೆಂಟ್ಸ್ ಇರೋ ಕಡೆ ಎಲ್ಲ ಗೌರ್ನಮೆಂಟ್ಗಳನ್ನ ಡಿಎಸ್ಟಾಬ್ಲಿಷ್ ಮಾಡೋ ಒಂದು ದೊಡ್ಡ ಇದೇ ಕಾಣುತ್ತೆ ಯಾಕೋ ನನಗೆ. ಇಂಡಿಯಾ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ನನ್ನ ಪ್ರಕಾರ. ಎಸ್, ಪೇ ಪಾರ್ಕ್ ಮಾಡ್ತಾರಂತೆ ಬೆಂಗಳೂರಿನಲ್ಲಿ, ಯಾರ್ಯಾರು ಎಲ್ಲೆಲ್ಲಿ ಕಂಡಾಪಟ್ಟೆ ವಾಹನ ನಿಲ್ಲಿಸ್ಬಿಟ್ಟು ಹೋದರೆ ಹಾಕ್ತಾರಂತೆ. ಇನ್ಮೇಲಿಂದ ಎಲ್ಲ ಟೆಂಡರ್ ಎಲ್ಲ ಕರೀತಾರಂತೆ. ಟೂ ವೀಲರ್ಗೆಲ್ಲ ಗಂಟೆಗೆ 15 ರೂಪಾಯಿ ಅಂತೆ, 4 ಚಕ್ರ ಅಂದರೆ ಕಾರ್ಗೆಲ್ಲ ಗಂಟೆಗೆ 30 ರೂಪಾಯಿ ಅಂತೆ. ತಿಂಗಳು ಮಾಡ್ಕೊಳಕ್ಕೆ ಪಾಸು ಇದೆಯಂತೆ ಸರ್. ಪಾಸ್ ಇರುತ್ತೆ, ತಿಂಗಳು ಪಾಸು. ಅದಕ್ಕೆ ಎಷ್ಟೋ ಕೊಟ್ಬಿಡಿ, ಅವ್ರು ಬೆಳಗ್ಗೆ ತಂದು ನಿಲ್ಲಿಸ್ಬಿಡ್ಲಿ, ರಾತ್ರಿವರೆಗೂ ಅಲ್ಲೇ ಇರಲಿ. ಅದು ಗಂಟೆ ಆಧಾರ ಅಲ್ವಾ? ಇಲ್ಲ, ಅದು ಗಂಟೆ ಆಧಾರನೂ ಇದೆ, ತಿಂಗಳು ಪೂರ್ತಿಗೂ ಇದೆ ಸರ್. ತಿಂಗಳು ಪೂರ್ತಿ ಅಂದರೆ ರೋಡ್ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರೆ ಆಯ್ತಾ? ಆಮೇಲೆ ನಾಳೆ ಅದೇನಾದರೂ ಡ್ಯಾಮೇಜ್ ಆದರೆ ಲಡಕಾಸಿ ಪಾಲಿಸಿ, ಅದು ಪಾಲಿಸಿನಾ? ಅದು ಡೊನಾಲ್ಡ್ ಟ್ರಂಪ್ ತಾಂಬಾಕಂಡಂಗೆ ಕಾಣ್ತಾರೆ ನನಗೆ ಎಲ್ಲರೂ ಐಲ್ದೋರೆಗಳ ಥರ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಆಗಬೇಕಾಗಿದ್ದ ವಿಜಯ್ ದಳಪತಿ ಕೇಸು ಮುಂದಕ್ಕೆ ಹೋಗಿದೆ. ಇಲ್ಲೊಂದು ಕೆಳಗಡೆ ಕೋರ್ಟ್ ಸಿಂಗಲ್ ಜಡ್ಜು UA ಕೊಟ್ಬಿಡಿ ಅಂತ ಹೇಳಿಬಿಟ್ರು. ಬಟ್ ಲಾರ್ಜರ್ ಬೆಂಚ್ಗೆ ಹೋದ್ರು ಅವರು, ವಿಭಾಗೀಯ ಪೀಠಕ್ಕೆ. ಅವ್ರು ಹೇಳಿದ್ರು ಹಂಗೆ ಕೊಡೋಕ್ಕೆ ಬರಲ್ಲ ಅದನ್ನೆಲ್ಲ ಅಂತ ಹೇಳಿ 21ಕ್ಕೆ ಮುಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ಫಿಲಮ್ ಬರಲ್ಲ, ಆಯಿತಾ? ಎಲ್ಲ ಪಿತೂರಿ ಅಂದಿದ್ದಾರೆ. ಎಂಥದ್ದೋ ಒಂದು ಹೋಟೆಲ್ ಬರಲ್ಲ ಅಷ್ಟೇ. ಇನ್ನು ಪವಿತ್ರ ಗೌಡ ಊಟ ಕೊಡಿ ಸಾರ್ ಅಂತ ಅರ್ಜಿ ಹಾಕಿದ್ರಲ್ಲ, ಇದು ಮೈ ಮೇಲೆಲ್ಲ ಗುಳ್ಳೆ ಆಗ್ತಾಯಿದೆ. ನಾವು ಅದಕ್ಕೆ ಕೇಳಿದ್ದಿದ್ದು. ಫುಡ್ ಪಾಯ್ಸನ್ ಆಗ್ತಾಯಿದೆ. ಫುಡ್ ಪಾಯ್ಸನ್ ಇವರು ಒಬ್ಬರಿಗೆ ಆಗೋಕ್ಕಾಗಲ್ಲ, ಎಲ್ರಿಗೂ ಆಗಬೇಕು. ಪವಿತ್ರ ಗೌಡ ವಕೀಲೆಲ್ಲ ಮಾತಾಡ್ಬಿಟ್ಟು ಹಂಗೆಲ್ಲ ಹೇಳಿ ಕೋರ್ಟಲ್ಲಿ ಜೈಲಧಿಕಾರಿಗಳು ಪೊಲೀಸರು ಈ ಪ್ರಕರಣ ವಿಶೇಷವಾಗಿ ಪರಿಗಣಿಸ್ತಾರೆ. ವಿಶೇಷನೇ, ನೀವು ವಿಶೇಷವಾಗಿ ಊಟ ಕೇಳಿದ್ಮೇಲೆ ಅವರು ವಿಶೇಷವಾಗೇ ಪರಿಗಣಿಸ್ಬೇಕು. ಬೇರೆಯವ್ರ ಥರ ಇದೆ. ಬೇಕೆಂತಲೇ ಟಾರ್ಗೆಟ್ ನನಗೆ ಗೊತ್ತಿಲ್ಲಪ್ಪ. ಗಾಂಜಾ ಮೊಬೈಲ್ ಎಲ್ಲ ಸಪ್ಲೈ ಮಾಡ್ತಾರೆ, ಪ್ರೂವ್ ಮಾಡಿ ಅನ್ಬೇಕು. ಇಲ್ದಿದ್ರೆ ದ DG ಪ್ರಿಸನ್ಸ್ ಶುಡ್ ಫೈಲ್ ಎ ಕೇಸ್ ಅಗೇನ್ಸ್ಟ್ ಯಾರು ಆರೋಪ ಮಾಡ್ತಾರೋ ಅವ್ರ ಮೇಲೆ. ಹಂಗಾರೆ ಅದು ಹೋಗ್ತಿದ್ಯಾ ಬಿಡ್ತಿದ್ಯಾ ನಮಗೆ ಗೊತ್ತಿಲ್ಲ. ಸಪ್ಲೈ ಮಾಡ್ತಾರೆ ಅನ್ನೋದು ಡೇಂಜರಸ್ ವರ್ಡ್. ದುಡ್ಡು ತಗೊಂಡು ಅದನ್ನ ಮಾಡ್ತಿದ್ದಾರೆ. ಸಪ್ಲೈ ಅನ್ನೋದು ಡೇಂಜರ್. ಒಳಗೋಗ್ತಿದೆ ಅನ್ನೋದು ಕರೆಕ್ಟ್, ಯಾಕಂದ್ರೆ ಒಳಗೆ ರೈಡ್ ಮಾಡಿದಾಗ ಸಿಗತ್ತಲ್ಲ. ಹಾಗೆ ಇದೆಲ್ಲ ಸೇವೆ ಪಡಿತಾ ಇದ್ದಾರೆ ಇವರು. ಮನೆ ಊಟಕ್ಕೆ ವಿರೋಧ ಪಡಿಸ್ತಾರೆ, ಸರಿ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ನ್ಯಾಯಾಲಯ ಆದೇಶ ಕಾಯ್ದಿರಿಸಿದೆಯಂತೆ. ಜೈಲವ್ರ ಪ್ರಾಬ್ಲಮ್ ಅಂದ್ರೆ ಒಬ್ರು ಕೊಟ್ಟರೆ ಎಲ್ಲ ಕೇಳಿದ್ರೆ ನಾವೇನು ಮಾಡೋಣ ಅಂತ ಅವ್ರದ್ದು ವಾದ ಅಷ್ಟೇ. ಶಬರಿಮಲೆ ದೇವಾಲಯದ ಚಿನ್ನ ಕಳ್ಳತನ ಪ್ರಕರಣದಲ್ಲಿ SIT ಇದೀಗ ಪ್ರಧಾನ ಅರ್ಚಕ ಕಂದರಾರು ರಾಜೀವ್ನನ್ನ ಬಂಧಿಸಿದೆ. ಚಿನ್ನ ಕಳವು ಹಿಂದೆ ದೊಡ್ಡ ಸಂಚು ಮತ್ತು ಮಧ್ಯವರ್ತಿಗಳ ಲಿಂಕ್ ಇರುವ ಬಗ್ಗೆ SIT ಶಂಕೆಯನ್ನು ವ್ಯಕ್ತಪಡಿಸಿದೆ. ಇವ್ರು ಪ್ರಧಾನ ಅರ್ಚಕಂದೇ ಪಾತ್ರ ಇದೆ ಅಂತಂದರೆ ಮಾತ್ರ ಅಲ್ಲೇ ಬೆಟ್ಟದ ಕೆಳಗಡೆಲೇ ನೇಣಾಕ್ಬೇಕಪ್ಪ ನನ್ನ ಪ್ರಕಾರ, ಪ್ರೂವ್ ಆದರೆ. ಅದಕ್ಕಿಂತ ಮೋಸ ಇನ್ನೊಂದಿಲ್ಲ. ಆದರೆ ಹೇಳ್ತಿರೋದು ಸಾಕ್ಷಿ